ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಗೌಡಿ ಹುಳಿಯಾರ್ ಅಂತ. ನಮ್ಮ ಜಿಲ್ಲಾ ಜನತಾ ದಳದಲ್ಲಿ ಉಪಾಧ್ಯಕ್ಷ ಕೂಡ ಆಗಿ. ಸರ್ ನಿಮ್ಮ ಜನಪ್ರಿಯ ಶಾಸಕರು ಶ್ರೀ ಸುರೇಶ್ ಬಾಬು ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಸುರೇಶ್ ಬಾಬು ಅವ್ರ ಬಗ್ಗೆ ನಾನು ಹೇಳ್ಬೇಕಿನ್ನ ನಮ್ಮ ತಾಲೂಕಿನ ಜನಜನ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದ್ ದಿನ ಆದ್ರೂ ಕಡಿಮೆ. ಯಾಕಪ್ಪ ನಾ ಅವ್ರ ಬಗ್ಗೆನೇ ಹೆಚ್ಚಿನಾಗಿ ಹೇಳ್ತಾ ಇದೀನಿ ಅಂತಂದ್ರೆ, ಮೊದಲನೇದಾಗಿ ಆರೋಗ್ಯ ಅಂತ ಬಂದ್ರೆ ಜನತೆ ಆರೋಗ್ಯ ನಮ್ಮ ಭಾಗ್ಯ ಅನ್ಕೊಂಡವ್ರೆ. ನಮ್ಮ ಕ್ಷೇತ್ರದಲ್ಲಿ ಏನು PH ಪ್ರಾಥಮಿಕ ಆರೋಗ್ಯ ಕೇಂದ್ರ, ಒಂದು PH ಆಗ್ತಾ ಇದೆ, ಇನ್ನೊಂದು ಜನರಲ್ ಆಸ್ಪತ್ರೆ ಇದೆ. ಎಲ್ಲ ಹಾಸ್ಪಿಟಲ್ ಅವರೇ ಖುದ್ದಾಗಿ ಹೋಗಿ ಏನಿದೆ ಏನಿಲ್ಲ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ಸ್ ಆಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಅಲ್ಲಿ ಸಿಬ್ಬಂದಿ ಆಗಿರ್ಬೋದು, ಈ ಗ್ರೂಪ್ ನೌಕರನ್ನು ಇದಾನ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೊಂಡ್ ಬರ್ತಾರೆ. ಎರಡನೇದಾಗಿ ಶಾಲೆ ಅಂತ ಬಂದಾಗ, ವಿದ್ಯಾಭ್ಯಾಸ ಅಂತ ಬಂದಾಗ PO ಕಾಂತಾಯಿ ಅಂತ ಇದೆ, ಅವ್ರ ಜೊತೆನಲ್ಲಿ ಅವ್ರು ನಿಂತ್ಕೊಂಡು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ರೀತಿ ಒಂದು ಸರ್ಕಾರಿ ಶಾಲೆನಲ್ಲಿ ಎಲ್ಲಾ ರೀತಿ 100%. ಯಾಕೆಂದ್ರೆ ತಾವ್ ಹೇಳೋದು ಸರಿ ಆಗಲ್ಲ, ಪೂರ್ತಿ ನಮ್ ರಾಜ್ಯನೇ ನೋಡೈತೆ. ಹಂಗಾಗಿ ತುಂಬಾ ಹೆಚ್ಚಿನ ರೀತಿ ಆಮೇಲೆ ಅವರೇ ಸ್ವಂತ ಖರ್ಚಿಂದ CET, NEET ಕೋಚಿಂಗ್ ಮೊನ್ನೆ ಎಲ್ಲ ಒಂದು ಕೌನ್ಸಿಲಿಂಗ್ ಅವ್ರು ಕುತ್ಕೊಂಡು ನಮ್ಮ ಕ್ಷೇತ್ರದ ಒಬ್ಬ ಶಾಸಕರು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ರಿಂದ ಅವ್ರ ತಾಳ್ಮೆನ ನಾವೆಲ್ಲ ನೋಡ್ಬೇಕಾಗ್ತ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಒಬ್ಬ ಶಾಸಕರಾದ ಮುಂದೆ ಯಾವತ್ತೋ ಒಂದಿನ ಬರ್ತಾರೆ, ಕ್ಷೇತ್ರಕ್ಕೆ ಏನೋ ಒಂದು ಮಾತಾಡ್ತಾರೆ, ಹೋಗ್ತಾರೆ. ಇವರು 118ನೇ ವಾರ ಇರ್ಬೇಕು. ಇದು ನಮ್ಗೆ ಗೊತ್ತಿರೋ ಪ್ರಕಾರ ನಾನು ಸಾಕಷ್ಟು 118 ವಾರ ಮಿಸ್ ಆಗಿದ್ದೀನಿ. ನಾನೊಬ್ಬ ಕಲಾವಿದ, ಸಿನಿಮಾ ಶೂಟಿಂಗ್ ಬರ್ತಾ ಹೋಗ್ತಾ ಇರ್ತೀನಿ. ನಾನು 18 ವಾರ ಆಬ್ಸೆಂಟ್ ಆಗಿರ್ಬೋದು. 118 ವಾರ ಇಲ್ಲಿ ಜನಸಂಪರ್ಕ ಸಭೆ ನಡೆದೈತೆ. ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ ವೃದ್ಧಾಪ್ಯ ವೇತನ ಹಾಕಿದ್ರು, ಆಮೇಲೆ ವಿಧವಾ ವೇತನ ಹಾಕಿದ್ರು, ಅಂಗವಿಕಲರ ಮಾಶಾಸನ ಇತ್ತು. ಇದೆಲ್ಲ ಮೀಡಿಯೇಟ್ ಇದ್ರು. ಮೊದ್ಲು 2,000 ಕೊಡೋ 3,000 ಕೊಡೋ ಮಾಡಿಸ್ಕೊಂಡ್ ಬರ್ತೀವಿ ನಾವು. ಜನತೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು. ಯಾರು ಮಧ್ಯವರ್ತಿಗಳಿಂದಲೇ ಮಾಡಿದ್ದ ಏಕೈಕ ವ್ಯಕ್ತಿ ನಮ್ಮ ಚಿಕ್ಕನಾಯಕಳ್ಳಿ ಶಾಸಕರು ಸುರೇಶ್ ಬಾಬು. ಮಧ್ಯವರ್ತಿಗಳು ಇಲ್ವೇ ಇಲ್ಲ ಸರಿ ಅವ್ರ ತಾಲೂಕ್ ಆಫೀಸ್ ಹತ್ರ ಅಲ್ಲಿ ಇಲ್ಲಿ. ಏನೋ ಸಣ್ಣ ಪುಟ್ಟ ಸಮಾಜಕ್ಕೆ ಗೊತ್ತಿರಲ್ಲ, ಬಂದ್ಬಿಟ್ಟ ಜನಗಳು ಅವಾಗ ಅಷ್ಟ್ಬೇಕು ಇವ್ರು ನಡ್ಸ್ಕೊಡ್ಬೇಕು ಅಂತೇಳಿ ದುಡ್ಡುಗಳನ್ನ ಇಸ್ಕೊಂಡ್ಬಿಟ್ಟು ಇವ್ರಾಗ ಮಾಡ್ಕೊಂಡ್ ಬಂದ್ಬಿಡೋದು ಕೆಲ್ಸನ. ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ನಮ್ಮ ಕ್ಷೇತ್ರದ ಶಾಸಕ ಸುರೇಶ್ ಬಾಬು, ಆಮೇಲೆ ಹಿಂದೆ ಇದ್ದಂತ ಯಾರು ತಹಸೀಲ್ದಾರ್ ಮಮತಾ ಅನ್ನೋರು, ಅವರು ಇಲ್ಲಿ ಗೋಡೆ ಸಸ್ಪೆಂಡ್ ಆಗ್ಬೇಕು. ಮಮತಾ ಅಲ್ಲ ಸರಿ, ಅವ್ರ ಹೆಸರು ಗೀತಾ ಅಂತ ಅವರು ಸಸ್ಪೆಂಡ್ ಆಗ್ಬೋದು. ಅವ್ರ ಪರವಾಗಿಲ್ಲಂಗಿದೆ, ಅದನ್ನ ಮುಚ್ಚಾಕ್ಬೋದಾಗಿತ್ತು. ಅವ್ರು ಹೇಳಿದ್ರು ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ನಾವೆಲ್ಲ ಕಣ್ಣು ಮುಂದೆ ನೋಡೋ ದೃಶ್ಯ ಅದು. ನಮ್ ಕ್ಷೇತ್ರಕ್ಕೆ ಬಂದ್ರೆ ನೀಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡಂಗಿದ್ರೆ ಬನ್ನಿ ಅಂತ ಹೇಳ್ತಾರೆ. ಹೌದು ಅಂತೇಳಿ ಬರ್ತಾರೆ. ಬಂದ್ಬಿಟ್ಟಿಲ್ಲ ದುಡ್ಡಿನ ಆಮಿಷಕ್ಕೆ ಗೋಡೆಕೆರೆ ಹತ್ರನೋ ಲಂಚದ ಆರೋಪದ ಮೇಲೆ ಅವ್ರು ಸಿಗಾಕೊಂಡ ತಕ್ಷಣ ಅವ್ರ ಪರವಾಗಿ ಹೋಗ್ಲಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಅವ್ರ ಪರವಾಗಿ ಹೋಗ್ಲಿಲ್ಲ. ಉಪ್ಪಿಂದವ್ರು ಯಾರ್ಯಾಗಿರ್ಲಿ ಕೊಡಿಲೇಬೇಕು ಅಂತ ಹೇಳಿ ತಪ್ಪಿತಸ್ಥನ. ಆಮೇಲೆ BO ಅವ್ರದ್ದು ಹಂಗೆ ಆದ್ರು. ಇವರು ದೊಡ್ಡ ಸಿದ್ದಯ್ಯ ಅಂತ, ಅವರು ಕೂಡ ಸಸ್ಪೆಂಡ್ ಅಂತ ಹೇಳಿ ಒಳ್ಳೆ ರೀತಿ ಕೆಲಸ ಮಾಡಿ ನೀಟಾಗಿ ಬನ್ನಿ, ನಮ್ಮ ತಾಲೂಕು ಎಲ್ಲರಿಗೂ ವೆಲ್ಕಮ್ ಮಾಡುತ್ತೆ, ನೀಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಆದ್ರೂ ಅವ್ರು ಇವೆಲ್ಲ ಮಾಡ್ಕೊಂಡು ಸಿಗಾಕೊಂಡು ಆದ್ರೂ ಅವ್ರದ್ದು ಪರವಾಗಿ ಹೋಗಿಲ್ಲ. ಯಾಕೆಂದ್ರೆ ನ್ಯಾಯ ನಿಷ್ಠೆ ಅದ್ರ ಪ್ರಕಾರ ನಾವು ನೀವು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾನು ಹಳ್ಳಿ ಭಾಗದಲ್ಲಿ ಹೋಗಿ ನೋಡಿ, ಗಣಿಗಾರಿಕೆ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ ತೋರಿಸಿ ರಸ್ತೆಗಳನ್ನ ಇವತ್ತು ತುಂಬಾ ನೀಟಾಗಿದ್ದಾವೆ. ಅಂದ್ರೆ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಮೊದಲನೇದಾಗಿದೆ. ಎರಡನೇದಲ್ಲಿ 118ನೇ ವಾರ ಮನೆ ಬಾಗಿಲಿಗೆ ಮನೆ ಮಗ ಅಂತ ಪ್ರತಿ ಶುಕ್ರವಾರ ಒಂದೊಂದು ಪಂಚಾಯತಿನ ಹಾಕೊಂಡು ಇಲ್ಲಿ ಬರೋಕ್ ಆಗದೆ ಇರೋಂಥವ್ರನ್ನ ಅಲ್ಲಿ ಅವ್ರ ಊರುಗಳಿಗೆ ಹೋಗಿ ಅವ್ರ ಪಂಚಾಯತಿ ಏನೇ ಸಮಸ್ಯೆ ಇದ್ರು ಪರಿಹಾರ ಮಾಡ್ತಾ ಇದ್ದಾರೆ. ನಾವು ನೋಡಿದ ಹಾಗೆ ಈ ದಿನ ಅಂಗವಿಕಲರಿಗೆ ಉಚಿತ ದ್ವಿಚಕ್ರ ಹೊಸ ವಾಹನಗಳನ್ನು ವಿತರಿಸಿದ್ದಾರೆ ಸರ್. ಇದ್ರ ಬಗ್ಗೆ 2 ಅನಿಸಿಕೆ. ಅಂಗವಿಕಲರಿಗೆ ಅಂತಂದ್ರೆ ಅವ್ರು ಕೆಲವೊಂದು ವಿಡಿಯೋಸ್ ನೋಡಿಲ್ಲ, ಅವ್ರು ಬರ್ತಾವ್ರೆ ಅಂತಂದ್ರೆ ಅದೇನೋ ಒಂದು ಪ್ರೀತಿ ಮಕ್ಕಳಿಗೆ ಅಂಗವಿಕಲರಿಗೆ ಶಾಸಕರು ಬರ್ತಾವ್ರೆ ಅಂದ್ರೆ ಅವ್ರು ಪಕ್ಷ ನೀವು ಆ ಪಕ್ಷದಿಂದ ಬಂದವರು ಈ ಪಕ್ಷದಿಂದ ಬಂದವರು ನಮಗೆ ನೋಟ್ ಹಾಕಿಲ್ಲ ಅಂತ ಯಾವತ್ತೂ ನೋಡಿಲ್ಲ ಸುರೇಶ್ ಬಾಬು. ಅಂಗವಿಕಲರಲ್ಲಿ ನಿಂತವ್ರೆ ಅಂದ್ರೆ ಅವ್ರು ಕಾಲು ಎಳೆದು ಬಂದು ಅವ್ರು ಫಸ್ಟ್ ಮಾತಾಡಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ನೋಡ್ರಪ್ಪ ನೀವು ಲೀಡರ್ಗಳು ಅವರು ಇವರು ಅಂತ ಬಂದು ಮುಂದೆ ಅಂತೀರಾ, ಅವ್ರು ಬರಕ್ ಆಗಲ್ಲ, ನಾನೇ ಅವ್ರ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ಅಷ್ಟು ಪ್ರೀತಿ. ಈ ತರ ಎಲ್ಲೂ ನಾನ್ ನೋಡಿದಂಗೆ ಯಾರು ನಾನ್ ದಿನಪತ್ರಿಕೆ ದಿನ ಓದ್ತೀನಿ, ನ್ಯೂಸ್ ನೋಡ್ತೀನಿ, ಎಲ್ಲೂ ಈ ತರ ಅಂಗವಿಕಲರಿಗೆ ಕೊಟ್ಟಿಲ್ಲ. ಆ ತರ ಯೋಚನೆ ಮಾಡೋದು ಇವರೊಬ್ಬರೇ.
ಅದಕ್ಕೊಂದು ಪ್ರತಿಯೊಬ್ರು ಅಂಗವಿಕಲರು ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ ಸರ್. ಅದೇ ಸರ್ ಅವ್ರು ಕೇಳೋದು, ನಮ್ ಶಾಸಕರು ಕೇಳೋದೇ ಅದು. ಬೇರೆ ಕ್ಷೇತ್ರಗಳಲ್ಲಿ ಶಾಸಕರನ್ನ ನೋಡೋಕೆ ಸಿಗಲ್ಲ ಅನ್ನೋ ಈ ಕಾಲದಲ್ಲಿ ಶಾಸಕರು ವಾರಕ್ಕೊಂದ್ಸಲ ಬಂದು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಮ ಶಾಸಕರು ಸುರೇಶ್ ಬಾಬು ಅವ್ರದ್ದು ಒಂದು ಸ್ಪೆಷಾಲಿಟಿ ಅದು ಸರ್. ಜನಗಳ ಮಧ್ಯೆ ಆಗ್ಬೇಕು, ಜನರ ಜೊತೆ ಬೆಳಿಬೇಕು, ಜನಗಳಿಗೆ ಏನೇ ತೊಂದರೆ ಅಂತ ಬಂದು ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತೀನಂಶ ಭವನದಲ್ಲೇ ಪ್ರತಿ ಸೋಮವಾರ 4 ಗಂಟೆಯಿಂದ 6 ಗಂಟೆ ಟೈಮಿಂಗ್ ಕೊಟ್ಟಿದ್ರೆ 7 ಗಂಟೆ ಆಗುತ್ತೆ, 7:30 ಆಗುತ್ತೆ. ಆದ್ರೂ ಅದೆಲ್ಲ ಜನಗಳ ಸಮಸ್ಯೆ ಕೇಳಿ ಪರಿಹರಿಸ್ತಾರೆ, ಹೋಗಲ್ಲ. ಈಗಿನ ಶಾಸಕರು ನೋಡಿದ್ರೆ ಒಂದ್ಸಲ MLA ಆಗೋದ್ರೆ ಸಾಕು, ನನ್ ಮಗನಿಗೆ ಒಂದು ಕ್ಷೇತ್ರ ಹುಡುಕೋಣ, ನಮ್ಮವ್ರು ಗೆಲ್ಲಿಸ್ಕೋಣ, ಜಿಲ್ಲಾ ಪಂಚಾಯತ್ ನಮ್ಮ ಅಣ್ಣನ ಮಗನ್ ಹಾಕೋಣ, ತಮ್ಮನ ಮಗನ್ ಹಾಕೋಣ, ಈ ಹೆಂಡತಿ ತಮ್ಮನ್ನ ಹಾಕೋಣ ಅನ್ನೋ ಕಾಲದಲ್ಲಿ ಇವ್ರು ಯಾಕೆ ತರಲಿಲ್ಲ ಸರ್. ಸಂಧ್ಯಾ ರಾತ್ರಿ ಬಂದ್ರು, ಬರ್ಲೇಬೇಕಾಯ್ತು. ಅಪರದಲ್ಲಿ ಬಂದು ಜನಗಳ ಜೊತೆನೆ ಇರ್ತಾರೆ. ರೋಡಿನ ಕಾಮಗಾರಿಗಳು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಸರ್. ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಗಣಿಗಾರಿಕೆ ಸ್ವಲ್ಪ ಹಾಕೊಂಡು, ಆಮೇಲೆ ಸಿದ್ದರಾಮಯ್ಯ ಇವರೇ ಕೂತ್ಕೊಂಡು ಪರ್ಸನಲ್ ಆಗಿ ಮಾತಾಡ್ಕೊಂಡು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಸಾಕಷ್ಟು ಅಭಿವೃದ್ಧಿ. ಆಮೇಲೆ ನಮ್ ಜಿಲ್ಲೆನಲ್ಲೇ ಎಲ್ಲೂ ಆಗಿಲ್ಲ. ಹುಳಿಯಾರ್ ಮಸೀದಿ 2 ಕೋಟಿ ರೂಪಾಯಿ ಅನುದಾನ ನಮ್ ಜಿಲ್ಲೆಯಲ್ಲಿ ಎಲ್ಲಾಗಿದೆ. ಒಂದು ಮಸೀದಿಗೆ 2 ಕೋಟಿ ರೂಪಾಯಿ ಹಾಕ್ಬೇಕು. ಇನ್ನು ಹೆಚ್ಚಿನದಾಗಿ ಏನೇ ತೊಂದರೆ ಇರಲಿ, ಒಂದೇ ದಿನ ಬೋರ್ ಹಾಕ್ತಿದ್ರು, 5 ಮಾಸ ಲೈಟ್ ಹಾಕ್ತಿದ್ರು. ಇಷ್ಟೆಲ್ಲ ಕಾಮಗಾರಿ ಅಭಿವೃದ್ಧಿ ಯಾರು ಮಾಡಿಲ್ಲ, ಮಾಡ್ತಾವ್ರೆ. ನಮ್ಗೆ ಅಲ್ಲ, ನಮ್ಮ ಕ್ಷೇತ್ರದ ಜನತೆ ಯಾರನ್ನೇ ಕೇಳಿದ್ರು ತುಂಬಾ ಖುಷಿಯಿಂದ ಉತ್ತರ ಕೊಡ್ತಾರೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಈ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ತೃಪ್ತಿದಾಯಕರ ಕೆಲಸಗಳು ಮಾಡ್ತಿದ್ದಾರೆ ಸುರೇಶ್ ಬಾಬು ಅವರು ಅಂತ ಪ್ರತಿಯೊಬ್ರು ಹೇಳ್ತಾರೆ ಸರ್. ಖಂಡಿತವಾಗ್ಲು ಸರ್. ಯಾಕೆ ಅಂದ್ರೆ ನನಗೆ ದಿನನಿತ್ಯ ಈ ನ್ಯೂಸ್ ನೋಡೋ ಅಭ್ಯಾಸ, ದಿನಪತ್ರಿಕೆ ಓದೋ ಅಭ್ಯಾಸ. ಉತ್ತರ ಕನ್ನಡದಲ್ಲಿ ಶಾಸಕರು ನನ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಲೈವ್ ಅಲ್ಲಿ ನಾನು ಮಾತಾಡಿದ್ರು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಿರೋಂತ ಕೆಲಸ ನನ್ ಮೂಲ ಕೈಲಿ ಆಗ್ತಾ ಇಲ್ಲ. ಯಾಕೆ? ಈಗಿನ ಸರ್ಕಾರ ಗೊತ್ತು ನಿಮ್ಗೆ, ಎಲ್ಲಾ ಭಾಗ್ಯಗಳು, ಅನ್ನ ಭಾಗ್ಯ, ಆಮೇಲೆ ಇದು ವಿದ್ಯುತ್ ಭಾಗ್ಯ, ಅದು ಇದು ಮಹಿಳೆಯರಿಗೆ ಉಚಿತವಾಗಿ ಬಸ್ಸು, ಅದೆಲ್ಲ ಕೊಟ್ಟು ಸರ್ಕಾರ ಧೂಳಿಪಟ ಆಗೋದು. ಯಾವುದೇ ಶಾಸಕರಿಗೆ ಅವ್ರಿಗೆ ಒಂದು ಅನುದಾನಗಳನ್ನ ಹಾಕೊಡ್ತಾ ಇಲ್ಲ. ಹಂಗಾಗಿ ಏನ್ ಮಾಡ್ತಾ ಇದಾರೆ, ಅಸಹಾಯಕರಾಗೋಗಿದೆ. ಅವರು ಜನಪ್ರತಿನಿಧಿಗಳು ಸಾಮಾನ್ಯ ಜನಗಳು ಸಿಗ್ತಾನೆ ಇಲ್ಲ. ಇವಾಗ ಜನ ಏನ್ ಕೇಳ್ತಾರೆ ಸರ್, ನನಗಾಗಿ ಅಂತ ಕೇಳ್ತಿಲ್ಲ, ನಮಗಾಗಿ ಅಂತ ಕೇಳ್ತಾರೆ. ನಮ್ಮ ಊರಲ್ಲಿ ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನೀರು ಬರ್ತಾ ಇಲ್ಲ, ಅಷ್ಟು ಕೇಳ್ತಾರೆ ಅಷ್ಟೇ ಜನಗಳು. ಸದ್ಯಕ್ಕೆ ಯಾರೋ ಬಂದ್ ಕೇಳ, ಅದನ್ನ ಮಾಡ್ಸಕ್ ಆಗ್ತಾ ಇಲ್ಲ ಅವ್ರು ಶಾಸಕರಾಗಿ. ಏನ್ ಮಾಡಿ ಅಂತದ್ರಲ್ಲಿ ಏನೋ ನಮ್ಗಳು ನಮ್ ಕ್ಷೇತ್ರ ಜನತೆಯ ಪುಣ್ಯ ಇಂಥ ಶಾಸಕ ಚೆನ್ನಾಗಿ ಮಾಡ್ತಾರೆ. ಓಕೆ ಸರ್, ಧನ್ಯವಾದಗಳು.